ಅರೆಸ್ಟ್ ಮಾಡ್ಬೇಕಂತ ಹೇಳಿ ಎಲ್ಲರೂ ಏನು ಜಗನ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಹೋಗಿ ನಾನು ನಿನ್ನೆ ಒಮ್ಮೆ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಪದೇ ಪದೇ ಸ್ಟೇಟ್ಮೆಂಟ್ ಮಾಡೋದು ಸರಿಯಲ್ಲ. ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು. ದನದ ಕೊಬ್ಬನ್ನ ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರೆ, ರಿಪೋರ್ಟ್ ಬಂದಿದ್ರೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರಾಗಿದ್ದಾರೋ ಎಲ್ಲರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇದು ನಮ್ಮ ಭಾವನೆಗಳ ಜೊತೆ ಆಟ ಆಡುವಂಥದ್ದು, ಅದಕ್ಕೊಂದು ಪಾವಿತ್ರತೆ ಇದೆ. ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ದಿವಸ ಅದನ್ನು ಇದು ಮಾಡ್ಕೋತಾರೆ, ಎಲ್ಲ ಬಹುತೇಕ. ಅದೇನೇ ಇರಲಿ, ಸಸ್ಯಾಹಾರಿ ಇರಲಿ ಮತ್ತೊಂದು ಇರಲಿ, ಇದನ್ನು ಬೆರೆಸುವಂಥದ್ದು ಏನಿದೆಲ್ಲ ಅದು ಭಾಳ ತೀವ್ರವಾದಂಥ ಘೋರವಾದಂಥ ಅಪರಾಧ. ಅದು ಇದನ್ನು ಚೆಕ್ ಮಾಡಬೇಕಾಗಿತ್ತು, ಇದನ್ನು ಇದು ಮಾಡಬೇಕಾಗಿತ್ತು. ನಾ ಈ ಸಂದರ್ಭದಾಗ ಇವ್ರನ್ನ ಸ್ಮರಣೆ ಮಾಡ್ತೀನಿ. ನಮ್ಮ ಕನೇರಿ ಸ್ವಾಮೀಜಿಯವ್ರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನು, ಈ ಎಲ್ಲ ಏನೇನು ಆಗ್ತಿರ್ತವೆ ಅಂತೇಳಿ. ಹಾಗಾಗಿ ಇದ್ರ ಮೇಲೆ ಯಾರೇ ಇದ್ರ ಹಿಂದಿದ್ರೆ, ಅದು ರಿಪೋರ್ಟ್ ಬಂದಿದ್ರೆ, ಆ ರಿಪೋರ್ಟಲ್ಲಿ ಸಿದಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು. ಮಾಡಿದವ್ರಿಗೆ ಕೇಳ್ರಿ, ನನಗೆ ನಾನು ನೋ ಕಮೆಂಟ್ಸ್. ಮಾಡಿದವ್ರು ನಾನು ಮಾಡಿದವ್ರು ನಾನಾ? ಯಾರು ಮಾಡಿದಾರೆ ಏನ್ ನನ್ಗೆ ಗೊತ್ತೂ ಇಲ್ಲ. ನೀವು ಮಾಡಿದಾರ ಅಂತ ಹೇಳ್ತಾರೆ, ಮಾಡಿದವ್ರಿಗೆ ಹೋಗಿ ಕೇಳಿ. ಹಾ ಹಾ ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರ್ದಂಥ ಆಪಾದನೆಗಳು ಬರ್ತಾ ಇದ್ದಾವೆ. ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿ. ಅಂಥವೆಲ್ಲವೂ ಕೂಡ ಇವತ್ತು ಹೊರಗೆ ಬರ್ತದೆ. ತನಿಖೆ ಆಗಲಿ, ತನಿಖೆ ನಡೆದಿದೆ. ಈಗ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂಥ ಒಂದು ಇವರು ಘೋರವಾದಂಥ ಇವತ್ತು ಕೃತ್ಯವನ್ನು ಇವತ್ತು ದಿವಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ಮೇಲೆ ಕ್ರಮ ಆಗಬೇಕಾಗ್ತದೆ. ತನಿಖೆ ಹಂತದಲ್ಲಿರೋದು ನಾನು ಜಾಸ್ತಿ ಮಾತ್ರ ತನಿಖೆ ಆಗಲಿ, ಇವ್ರ ಮೇಲೆ ಕ್ರಮ ಆಗಲಿ. ಯಾರು ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥವೆಲ್ಲನೂ ಕೂಡ. ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದೀವಿ ಇದನ್ನು ನೋಡೋಂಥದ್ದು ಕೇಳಿ. ಸರ್, ಟೋಟಲ್ ಆಗಿ ನೋಡೋದಾದ್ರೆ ಈ ಹನಿ ಟ್ರಾಪ್ಗಳ ಕೇಸ್ಗಳು ಬಹಳ ರಾಜಕಾರಣಿ ಟಾರ್ಗೆಟ್ ಮಾಡೋದು, ಹನಿ ಟ್ರಾಪ್ಗಳ ಕೇಸ್ ಜಾಸ್ತಿ ಆಗ್ತದೆ. ನೋಡಿದು ಮೊನ್ನೆದು ಸರಿಯಾದಂಥದ್ದಲ್ಲ. ಈ ಹನಿ ಟ್ರಾಪು, ಗಿನಿ ಟ್ರಾಪು, ಈ ರೆಕಾರ್ಡಿಂಗು, ವಿಡಿಯೋ ಇವೆಲ್ಲನೂ ಕೂಡ ಭಾಳ ಹೇಯ ಕೃತ್ಯಗಳಿದನ್ನು. ಯಾರೇ ಮಾಡಲಿ ಇದನ್ನು ಮಾಡೋರು ತಪ್ಪು, ಮಾಡಿಸ್ಕೊಂಡವರು ತಪ್ಪು. ಅದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷದ ಪ್ರಶ್ನೆ ಬದಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತೇವೆ. ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇವತ್ತಿನ ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಿಲ್ಲ, ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತ ಇದ್ರ ಪ್ರಶ್ನೆ ಕೇಳ್ತದೆ. ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಲೋಕಾಯುಕ್ತ ಇದೆ, ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ. ಅದೆಲ್ಲ ಒಂದು ಬೀರಿ ಸುಮ್ಮನೆ ರಾಜಭವನ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಕೇಸ್ಗಳು ಬರೋದಿಲ್ಲ ಸರ್, ಬರೀ ಕೇವಲ ಬಿಜೆಪಿ ಅವರು ಯಾವ್ದಾದ್ರು ಕೊಟ್ಟಿದ್ದು ಮಾತ್ರ ಈ ರೀತಿ. ಕೋಲ್ಕತ್ತಾದಾಗ ಮಾಡಿದಾರಲ್ಲ, ಕೋಲ್ಕತ್ತಾದಲ್ಲಾಗಿದೆ, ಬೇರೆ ಬೇರೆ ಕಡೆ ದಿಲ್ಲಿದಾಗ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು. ಆಯಿತು, ಇದಾಗಿರೋ ಸರ್ಕಾರ ತೀರ್ಮಾನ ತಗೋತದೆ. ಕ್ಯಾಬಿನೆಟ್ಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಇವತ್ತು ದಿವಸ ಹಸ್ತಕ್ಷೇಪದ ಬಗ್ಗೆ ಇವತ್ತು ಅವರು ತೀರ್ಮಾನ ಕೈಗೊಳ್ತಾರೆ. ನಾನು ಒಬ್ಬರು ವೈಯಕ್ತಿಕವಾಗಿ ಸ್ವಾಭಾವಿಕವಾಗಿ ಇವತ್ತು ದಿವಸ ನಾನು ಹೇಳಿದ್ನಲ್ಲ, ಅದು BJP ಕಚೇರಿ ಆಗಿದೆ. ಏನು ರಾಜ್ಯಪಾಲರು BJPಯ ಏಜೆಂಟ್ರಾಗಿ ವರ್ತಿಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ, ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ, SIT ಆಗಿ ಕೆಲಸ ಮಾಡ್ತದೆ. ಏನು ಮತ್ತು ಸ್ವಾಭಾವಿಕ ಕಳ್ಕೊಂಡು ಬಿಡ್ತದೆ. ದಿನ ಯಾರೋ ಹೋಗಿ ಹಾದಿಯಾಗ ಹೋಗೋನೊಬ್ಬನು ಹೋಗಿ ಒಂದು ಅರ್ಜಿ ಹಾಕಿ ಏನು TV9 ಮೇಲೆ, ಪಬ್ಲಿಕ್ TV ಮೇಲೆ, ಸುವರ್ಣ ಮೇಲೆ ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗುದು. ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ ನಾನು. ಏನ್ ಮಾತಾಡಿದ್ರು ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತನಾಡೋದು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ಯಾರಲ್ಲ, ಯತ್ನಾಳ್ ಅವ್ರದ ಬಗ್ಗೆ ಹೇಳಿದಾರ ಅವ್ರು ಏನಂತ. ಸ್ವಾಭಾವಿಕವಾಗಿ ಯಾರ ಮೇಲೆ ಇವತ್ತು ದಿನೇಶ್ ಗುಂಡೂರಾವ್ ಅವರ ಧರ್ಮಪತ್ನಿ ಮೇಲೆ ಮಾತಾಡಿದ್ರು, ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಮಾತಾಡಿದ್ರು. ನಾಳೆ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ
ಇದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ಬೇಕ್ರಿ ರಾಜಕಾರಣದಲ್ಲಿ ನಾವು ಇರ್ತೀವಿ, ರಾಜಕಾರಣ ಮಾತಾಡ್ಬೇಕಾಗ್ತದೆ. ನಿಮ್ಮ ಕುಟುಂಬದವ್ರನ್ನ ಹೆಂಡತಿ ಮಕ್ಕಳು ತಾಯಿ ಮಗಳು ಮಗ ಇವು ಸರಿನಾ? ಇದು ಇಂಥ FIR ಏನು ಕಾನೂನು ಇವ್ರ ಮನೆದ? ನಮಗೂ ಮಾತಾಡಕ್ಕೆ ಬರ್ತದೆ. ಕಾನೂನು ಇವ್ರ ಮನೆದ ಇವ್ರದ್ದು? ಏನು ಕೋರ್ಟು ಕಾನೂನು ಸಂವಿಧಾನ ಏನು ಯತ್ನಾಳ್ ಅವ್ರಿಗೆ ಎಕ್ಸಾಮ್ಷನ್ ಕೊಟ್ಟಾರ? ಬಿಜೆಪಿದವ್ರು ನರ್ಸತ್ತವ್ರು ಇರ್ಬೇಕು, ಅದಕ್ಕೆ ಹೆದರ್ಲಿಕ್ಕಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.